ಸೊ ಫ್ರೆಂಡ್ಸ್, ಈಗ ನಾನು ನಿಮ್ಮ ಸ್ಟೂಡೆಂಟ್ ಐಡಿಯನ್ನು ಯಾವ ರೀತಿ ತಿಳ್ಕೊಳ್ಳೋದನ್ನು ತಿಳಿಸ್ಕೊಡ್ತೇನೆ ಅಂತಂದರೆ, ನಿಮ್ಮ SSP ಒಂದು ಐಡಿ ಇರುತ್ತೆ. ಸೊ ಅದನ್ನು ಯಾವ ರೀತಿ ನಿಮಗೆ ತೆಗೆದು ಅಂತ ತಿಳಿಸ್ಕೊಡ್ತೇನೆ ನೋಡಿ. ನಿಮ್ಮ ನಂಬರ್ ಹಾಕಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಲಾಗಿನ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಮ ವಿದ್ಯಾರ್ಥಿ ಐಡಿ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ಯಾವಾಗಾದರೂ ಸ್ಕಾಲರ್ಶಿಪ್ ಮಾಡಲಿಕ್ಕೆ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ, ಸೊ ಅದೇ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಸೊ ನಂತರ ಫ್ರೆಂಡ್ಸ್, ಈಗ ನೀವು ಇಲ್ಲಿ ಗೆಟ್ ಸ್ಟೂಡೆಂಟ್ ಐಡಿ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ವೇಟ್ ಆಗುತ್ತೆ. ವೇಟ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಲೋಡ್ ಆಗ್ತದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ಸ್ಟೂಡೆಂಟ್ ಐಡಿಗೆ ಸಿಕ್ಕಿದೆ. ಸೊ ಆ ಒಂದು ಸ್ಟೂಡೆಂಟ್ ಐಡಿಯನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ಈಗ ಫ್ರೆಂಡ್ಸ್, ಈಗ ಲಾಗಿನ್ ಆಗೋಣ. ಸೊ ನಿಮಗೆ ಫ್ರೆಂಡ್ಸ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನಾನು ಪಾಸ್ವರ್ಡ್ ಯಾವ ರೀತಿ ತೆಗೆಯೋದಂತ ಕೂಡ ತಿಳಿಸ್ಕೊಡ್ತೇನೆ ನೋಡಿ. ಸೊ ಫ್ರೆಂಡ್ಸ್, ಈಗ ಪುನಃ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತೇನೆ. ಮತ್ತೆ ಅಲ್ಲಿ SSP ವಿದ್ಯಾರ್ಥಿ ಲಾಗಿನ್ ಅಂತ ಹೇಳಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಕೆಳಗಡೆ ಫ್ರೆಂಡ್ಸ್ ನೋಡ್ಬೋದು, ಪಾಸ್ವರ್ಡ್ ಮರಿತೀರಾ ಅಂತ ಕೇಳುತ್ತೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನೋಡ್ಬೋದು, ನೀವು ಈಗ ರೀಸೆಂಟಾಗಿ ಒಂದು ಸ್ಟೂಡೆಂಟ್ ಐಡಿಯನ್ನು ತೆಗೆದುಕೊಂಡಿದ್ರಿ. ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ ನಾನು ಈಗ ಎಂಟರ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ಈಗ ನಾನು ಎಂಟರ್ ಮಾಡ್ತೇನೆ ನೋಡಿ. ಇಲ್ಲಿ OTP ಪಡೆಯಿರಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಈಗ ನಮ್ಮ ನಂಬರ್ಗೆ ಈಗ OTP ಬರುತ್ತೆ. ಸೊ ಫ್ರೆಂಡ್ಸ್, ನೀವು ಸ್ಕಾಲರ್ಶಿಪ್ ಹಾಕಲು ನೀವು ಇದೇ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ನಾನು ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಇನ್ನೊಂದು ವೀಡಿಯೋ ಮಾಡ್ತೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿ ಹೋಗಿ. ಯಾಕಂದರೆ ಇದರಲ್ಲಿ ಮುಂದುವರೆಸಿದ್ರೆ ನಮಗೆ ಲಾಂಗ್ ಆಗುತ್ತೆ ವಿಡಿಯೋ. ಸೊ ಅದರಿಂದ ಫ್ರೆಂಡ್ಸ್, ನೀವು ಸ್ಕಾಲರ್ಶಿಪ್ ಹಾಕಿದ್ರೆ ನೋಡ್ಬೋದು. ಸೊ ಈಗ OTP ಇಲ್ಲಿ ನಮೂದಿಸಬೇಕಾಗುತ್ತೆ. ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ನೀವು ಯಾವುದರಿಂದ ನೀವು ಲಾಗಿನ್ ಆಗ್ತದೆ ನೋಡಿ, ಆ ಒಂದು ನಂಬರ್ಗೆ OTP ಬರುತ್ತೆ. ಸೊ ಈಗ ನಾನು ಇಲ್ಲಿ OTP ಎಂಟರ್ ಮಾಡ್ತಿದ್ದೇನೆ. ಈಗ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನಮಗೆ ನೋಡ್ಬೋದು, ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಎರಡು ಆಪ್ಷನ್ ತೋರಿಸ್ತಿದೆ. ಸೊ ಅಲ್ಲಿ ಈಗ ನೋಡ್ಬೋದು, ಪಾಸ್ವರ್ಡ್ ಯಾವ ರೀತಿ ಹಾಕಬೇಕಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಸಂಖ್ಯೆನ ಹಾಕಬೇಕಾಗುತ್ತೆ. ಸೊ ಅದೇ ಮತ್ತೆ ಪುನಃ ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ಈ ರೀತಿಯಾಗಿರುತ್ತೆ. ಈಗ ಫ್ರೆಂಡ್ಸ್, ನಾನೀಗ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದೆ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ನೋಡ್ಬೋದು, ನಿಮಗೆ ಡೆಫಾಲ್ಟಾಗಿ ಪಾಸ್ವರ್ಡ್ ಸೆಟ್ ಆಗಿರುತ್ತೆ. ಸೊ ಈಗ ನಾನು ಪುನಃ ಈಗ ಪಾಸ್ವರ್ಡನ್ನು ಹಾಕ್ತೇನೆ ನೋಡಿ. ಸೊ ಪುನಃ ಪಾಸ್ವರ್ಡ್ ಹಾಕ್ಬಿಟ್ಟು ಈಗ ನಾವು ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡ್ತೇನೆ ನೋಡಿ. ಸೊ ನೋಡ್ಬೋದು, ಅಲ್ಲಿ ಯಾವ ರೀತಿ ಕ್ಯಾಪ್ಚಾ ಬರ್ತಿದೆ, ನೀವು ಅದೇ ರೀತಿ ಬರ್ಕೊಳ್ಬೇಕಾಗುತ್ತೆ ಕೆಳಗಡೆ. ಸೊ ವಿದ್ಯಾರ್ಥಿ ಲಾಗಿನ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಿಮಗೆ 3 ಡಾಟ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಫಸ್ಟ್ ಅಪ್ಲೈ ಫಾರ್ ಅಂತಿದೆ. ಸೊ ಇಲ್ಲಿ ನೀವು ಪೇರೆಂಟ್ ಡೀಟೇಲ್ಸ್ ತುಂಬದೇ ಇದ್ರೆ ನಿಮಗೆ ಈ ರೀತಿ ಬರುತ್ತೆ. ನಂತರ ಫ್ರೆಂಡ್ಸ್, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಆ್ಯಡ್ ಪೇರೆಂಟ್ ಡೀಟೇಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ನೀವು ಮೊದಲೇ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಓದ್ಕೊಂಡು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಇಲ್ಲಿ ನೀವು ಎಂಟರ್ ಫಾದರ್ ನೇಮ್ ಅಂತ, ಅಂದರೆ ಫಾದರ್ ಆಧಾರ್ ಕಾರ್ಡ್ ನಂಬರ್ ಬರೀಬೇಕಾಗುತ್ತೆ. ಸೊ ನಂತರ ನಿಮ್ಮ ಅದೇ ಫಾದರ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿರುತ್ತೆ ನೋಡಿ, ಅದನ್ನು ಬರ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಮದರ್ ನೇಮ್ ಆಧಾರ್ ಕಾರ್ಡ್ನಲ್ಲಿ ಏನಿರುತ್ತೆ ನೋಡಿ, ಅದನ್ನು ಬರ್ಕೊಳ್ಬೇಕಾಗುತ್ತೆ. ಮತ್ತು ನಂಬರ್ ಕೂಡ ಹಾಕಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಬರ್ಕೊಳ್ತಿದ್ದೇನೆ. ಸೊ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಫ್ರೆಂಡ್ಸ್, ಅದೇ ಹೆಸರು ಹಾಕಿಬಿಟ್ಟು ಇಲ್ಲಿ ಸೇವ್ ಮಾಡಿ. ಸೇವ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಸಕ್ಸಸ್ಫುಲ್ ಆಗಿದೆ. ಮತ್ತೆ ಫ್ರೆಂಡ್ಸ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಅಪ್ಲೈ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಸ್ಟೆಪ್ 1 ಅಂತ ಇದೆ, ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ತುಂಬಬೇಕಾಗುತ್ತೆ. ಸೊ ಅಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಮೊದಲೇದಾಗಿ ಬರುತ್ತೆ ನಿಮ್ಮ 10th ಡೀಟೇಲ್ಸನ್ನು ನೀವು ಇಲ್ಲಿ ತುಂಬಬೇಕಾಗುತ್ತೆ. ಸೊ ಆಲ್ರೆಡಿ ಇದು ಡೆಫಾಲ್ಟಾಗಿ ತುಂಬಾಗಿದೆ. ಸೊ ನೋಡ್ಬೋದು, ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡಿಸೆಬಿಲಿಟಿ ಡೀಟೇಲ್ಸ್ ಅಂತ ಇದೆ ನೋಡಿ, ಅಲ್ಲಿ ಇಲ್ಲ ಅಂತ ಹಾಕೊಳ್ಳಿ. ಯಾಕಂತಂದರೆ ಅಂಗವೈಕಲ್ಯತೆ ಇರುತ್ತೆ ಇದೆ ಅಂತ ಕೇಳುತ್ತೆ. ಸೊ ನೀವು ಇಲ್ಲ ಅಂತ ಹಾಕೊಳ್ಳಿ, ಇದ್ರೆ ಹೌದು ಅಂತ ಹಾಕಿ. ಸೊ ನಂತರ ಫ್ರೆಂಡ್ಸ್, ಈಗ ಡೀಟೇಲ್ಸ್ ತುಂಬಿದಾಗ ಮತ್ತೆ ಡೆಫಾಲ್ಟಾಗಿ ಅದು ಸೆಟ್ ಆಗಿರುತ್ತೆ. ಸೊ ನಂತರ ಬಂದು ನೀವು ಇಮೇಲ್ ಅಡ್ರೆಸ್ನ ತುಂಬಲೇಬೇಕಾಗುತ್ತೆ. ನೀವು ಇಮೇಲ್ ಅಡ್ರೆಸ್ ಇದ್ದರೆ ನೀವು ಜಿಮೇಲ್ ಅಡ್ರೆಸ್ಸಿಂದ ನೀವು ತುಂಬಲೇಬೇಕಾಗುತ್ತೆ. ನಂತರ ನೋಡ್ಬೋದು, ನೀವು ಇಲ್ಲಿ ಈಗ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಗ ನಿಮ್ಮ ಪಿನ್ ಕೋಡನ್ನು, ನಿಮ್ಮ ಊರಿನ ಪಿನ್ ಕೋಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಇಲ್ಲಿ ಈಗ ಹಾಕ್ತಾಯಿದ್ದೇನೆ. ಸೊ ಅದಾದ ನಂತರ ಫ್ರೆಂಡ್ಸ್, ಈಗ ನೀವು ಇಲ್ಲಿ ಡಿಸ್ಟೆನ್ಸ್, ನಿಮ್ಮ ಮನೆಯಿಂದ ಕಾಲೇಜಿಗೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅದನ್ನು ನೀವು ಇಲ್ಲಿ ಬರ್ಕೊಳ್ಳಿ ನೋಡಿ. ಸೊ ನಂತರ ಫ್ರೆಂಡ್ಸ್, ಈಗ ನೀವು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಬರೀಬೇಕಾಗುತ್ತಿಲ್ಲ, ನಾನು ಬರ್ಕೊಳ್ತಿದ್ದೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ ಅಂತ ಫ್ರೆಂಡ್ಸ್, ನೀವು ಗೂಗಲ್ ಮ್ಯಾಪಲ್ಲೂ ಕೂಡ ನೀವು ತೆಗಿಬೋದು. ಸೊ ಇದಾದ ನಂತರ ಫ್ರೆಂಡ್ಸ್, ಈಗ ನೋಡ್ಬೋದು, ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತಿದೆ, ಅಂದರೆ ನೀವು ಕರ್ನಾಟಕದವ್ರು ಅಂತ ಕೇಳುತ್ತೆ. ಹೌದು ಅಂತ ಕ್ಲಿಕ್ ಮಾಡಿ ಸೇವ್ ಮಾಡಿ ಫ್ರೆಂಡ್ಸ್. ಸೊ ನೋಡ್ಬೋದು, ಈಗ ಸೇವ್ ಆಗಿದೆ. ಸೊ ಈಗ ನಾನು ಮೇಲ್ಗಡೆ ಹೋಗ್ತೇನೆ, ಅಂದರೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ತೇನೆ. ಸಾರಿ ಫ್ರೆಂಡ್ಸ್, ಇಲ್ಲಿ ಈಗ ಇಮೇಲ್ ಐ ಡಿ ನಾನು ತುಂಬಬೇಕಾಗುತ್ತೆ. ಸೊ ನೀವು ಇಮೇಲ್ ಐ ಡಿನ ಕನ್ಫರ್ಮ್ ಆಗಿ, ಅಂದರೆ ಕಂಪಲ್ಸರಿಯಾಗಿ ನೀವು ತುಂಬಲೇಬೇಕಾಗುತ್ತೆ. ಸೊ ಇವಾಗ ನಾನೀಗ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಲೋಡಿಂಗ್ ಆಗ್ತದೆ. ಸೊ ನೋಡ್ಬೋದು, ಇಲ್ಲಿ ಡೇಟಾ ಸೇವ್ ಸಕ್ಸಸ್ಫುಲ್ ಅಂತ ಬಂದಿದೆ. ಮತ್ತು ನಾನು ಮೇಲ್ಗಡೆ ಸ್ಕ್ರೋಲ್ ಮಾಡ್ತೇನೆ, ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈಗ ನಮಗೆ ಮತ್ತೆ ಡೀಟೇಲ್ಸ್ ತುಂಬಲಿಕ್ಕೆ ಕೇಳುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈಗ ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಔಟ್ ಸ್ಟೇಟ್ ಅಂತಿದೆ, ನೋ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಫ್ರೆಂಡ್ಸ್, ಈಗ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ.
ಸೊ ನಂತರ ಫ್ರೆಂಡ್ಸ್ ಈಗ ನಿಮ್ಮ ಕಾಲೇಜಿನ ತಾಲೂಕು, ಸೊ ಅಂಕೋಲ ಅಂತ ಅಂದರೆ ನಿಮ್ದು ಯಾವುದಾಗಿರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀರಿ ನೋಡಿ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸುಮಾರಷ್ಟು ನಮಗೆ ಯೂನಿವರ್ಸಿಟಿ ತೋರಿಸ್ತಾ ಇದೆ. ಸೊ ನಿಮ್ಮದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಗಿ ನಿಮಗೆ ಇಲ್ಲಿ ಇರುತ್ತೆ. ನೋಡ್ಬೋದು ಹಾಕ್ಕೊಂಡಿದೆ. ಮತ್ತು ಸೆಲೆಕ್ಟ್ ಕಾಲೇಜ್ ಅಂತ ಇದೆ. ಸೊ ಕಾಲೇಜ್ ಯಾವುದಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್ ನೀವು ಯು ಜಿನ ಪಿ ಜಿನ ಅಂತ ನೀವು ಯು ಜಿನ ಹಾಕ್ಕೊಳ್ಬೇಕಾಗುತ್ತೆ, ಯಾಕಂತಂದರೆ ನೀವು ಡಿಗ್ರಿಯಲ್ಲಿ ಇದ್ದೀರಂದರೆ. ಸೊ ನಂತರ ಫ್ರೆಂಡ್ಸ್ ಈಗ ನಿಮ್ಮ ಈ ರಿಜಿಸ್ಟರ್ ನಂಬರ್ನ ಕೊಡಬೇಕಾದ್ರೆ ಬೋರ್ಡ್, ಯೂನಿವರ್ಸಿಟಿ ಬೋರ್ಡ್ ಒಂದು ರಿಜಿಸ್ಟರ್ ನಂಬರ್ ಕೊಡುತ್ತಿಲ್ಲ, ಅದನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಆಗಿ 21K ಈ ರೀತಿಯಾಗಿರುತ್ತೆ ನೋಡ್ಬೋದು. ಸೊ ನಾ ಇಲ್ಲಿ ಹಾಕ್ಕೊಳ್ತಿದ್ದೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ರಿಜಿಸ್ಟರ್ ನಂಬರ್ ಬರ್ಕೊಂಡ ನಂತರ ನಾವಿಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ತೇವೆ. ಅದು ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರು ಕಾಣಿಸುತ್ತೆ ನೋಡಿ ಅಲ್ಲಿ. ಸೊ ಇದಾದ ನಂತರ ಫ್ರೆಂಡ್ಸ್ ಈಗ ಸೆಲೆಕ್ಟ್ ಕಾಲೇಜ್ ಅಂತ ಇರುತ್ತೆ. ಸೊ ನಿಮ್ಮ ಕಾಲೇಜನ್ನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಸೊ ನಂತರ ಫ್ರೆಂಡ್ಸ್ ಈಗ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ಇದೆ. ಸೊ ನೀವು ಯಾವ ಕೋರ್ಸನ್ನು ಮಾಡ್ತಿದ್ರೆ, ಬಿ ಆಗಿದ್ರೆ ಬಿ ಎ, ಬಿ ಕಾಮ್ ಆಗಿದ್ರೆ ಬಿ ಕಾಮ್. ಸೊ ನಂತರ ಫ್ರೆಂಡ್ಸ್ ಈಗ ಇಂಟರ್ ಕೋರ್ಸ್ ಸ್ಟಾರ್ಟ್ ಡೇಟ್, ಅಂದರೆ ನಿಮಗೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂದರೆ ಕೋರ್ಸ್ ಯಾವಾಗ ಕಲಿಸಲು ಸ್ಟಾರ್ಟ್ ಮಾಡಿದ್ರೆ ಅಂತ ಅಲ್ಲಿ ಬರ್ಕೊಳ್ಳಿ. ಸೊ ಸೆಲೆಕ್ಟ್ ಕೋರ್ಸ್ ಇಯರ್ ಅಂತ ಇದೆ. ಸೊ ನೀವು ಯಾವ ಕೋರ್ಸಲ್ಲಿ ಇದ್ದೀರ ಅಂತ ಬರ್ಕೊಳ್ಳಿ. ಸೊ ನಂತರ ಫ್ರೆಂಡ್ಸ್ ಈಗ ಸೆಲೆಕ್ಟ್ ಡಿಸಿಪ್ಲಿನ್ ಕೋರ್ಸ್ ಅಂತಿದೆ, ನೀವು ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಫ್ರೆಂಡ್ಸ್ ಈಗ ಮೋಡ್ ಅಡ್ಮಿಷನ್ ಅಂತಿದೆ ನೋಡಿ, ಅಲ್ಲಿ ಇದಕ್ಕೆ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಇಲ್ಲಿ ಇವಾಗ ಪ್ರಿವಿಯಸ್ ಇಯರ್ ಡೀಟೇಲ್ಸನ್ನು ನಾವಿಲ್ಲಿ ತುಂಬಬೇಕಾಗುತ್ತೆ. ಇವಾಗ ಸೆಕೆಂಡ್ ಇಯರ್ ಇದೆ, ನೀವು ಫಸ್ಟ್ ಇಯರ್ ಡೀಟೇಲ್ಸನ್ನು ತುಂಬಬೇಕಾಗುತ್ತೆ. ಅಥವಾ ನೀವು ಫಸ್ಟ್ ಇಯರಲ್ಲಿದೆ, ನೀವು ಪಿ ಯು ಸಿ ಡೀಟೇಲ್ಸನ್ನು ನೀವು ಇಲ್ಲಿ ತುಂಬಬೇಕಾಗುತ್ತೆ. ನೋಡ್ಬೋದು ನಾನು ಇಲ್ಲಿ ಪಿ ಯು ಸಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ನಾವೀಗ ಪಿ ಯು ಸಿ ರಿಜಿಸ್ಟರ್ ನಂಬರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಂತರ ಫ್ರೆಂಡ್ಸ್ ಯಾವ ಮಂತಲ್ಲಿ ಪಾಸ್ ಆಗಿದ್ದೀರಿ ನೋಡಿ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಿ ನೋಡಿ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ ಮುಂದೆ ಇರುತ್ತೆ ನೋಡ್ಬೋದು ಅಲ್ಲಿ. ಸೊ ಲೋಡ್ ಆಗ್ತಾಯಿದೆ. ಸೊ ನೀವು ಪ್ರೀವಿಯಸ್ ಇಯರಲ್ಲಿ ಏನು ಕಲ್ತಿದ್ದೀರಿ ನೋಡಿ ಅದರ ಡೀಟೇಲ್ಸನ್ನು ತುಂಬಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ಸೊ ಈಗ ಬಂದಿದೆ ಆಟೋಮೆಟಿಕ್ಕಾಗಿ. ನಂತರ ಫ್ರೆಂಡ್ಸ್ ಈಗ ನೀವು ಪಿ ಯು ಸಿಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಅನ್ಯುವಲ್ ಆಗಿರುತ್ತೆ. ಸೊ ಅನ್ಯುವಲ್ ಅಂತ ಕ್ಲಿಕ್ ಮಾಡಿ. ಅಥವಾ ನೀವು ಫಸ್ಟ್ ಇಯರ್ ಆಗಿದ್ದರೆ ನೀವು ಫಸ್ಟ್ ಇಯರಲ್ಲಿ ಸೆಮಿಸ್ಟರ್ ಇರುತ್ತೆ. ಸೊ ಸೆಮಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾರ್ಕ್ ವೈಸ್ ಆಗಿದ್ರೆ ಮಾರ್ಕ್ ವೈಸ್, ಅಥವಾ ಗ್ರೇಡ್ ವೈಸ್ ಆಗಿದ್ರೆ ಗ್ರೇಡ್ ವೈಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಬೇರೆ ಯೂನಿವರ್ಸಿಟಿ ಕಲ್ತಿದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನೀವು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಕರ್ನಾಟಕದಲ್ಲಿರೋ ಕಾಲೇಜಲ್ಲಿ. ಸೊ ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಡಿಸ್ಟಿಕ್ ಅಂತಿದೆ. ಸೊ ನಿಮ್ಮ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಫ್ರೆಂಡ್ಸ್ ಈಗ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತಾಲೂಕು ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಯೂನಿವರ್ಸಿಟಿ ಅಂತಿದೆ. ಸೊ ಪ್ರೀವಿಯಸ್ ಇಯರ್ ಕ್ಲಿಕ್ ಮಾಡಿಕೊಂಡು ಯಾವ ಯೂನಿವರ್ಸಿಟಿ ಆಗಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಪಿ ಯು ಸಿ ಆಗಿದ್ರೆ ಪಿ ಯು ಸಿ, ಅಥವಾ ಕರ್ನಾಟಕ ಯೂನಿವರ್ಸಿಟಿ ಆಗಿ ಧಾರವಾಡ ಆಗಿದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಫಸ್ಟ್ ಇಯರ್ ಇದ್ದರೆ. ಸೊ ನಂತರ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಯಾವ ಕಾಲೇಜ್ ಅಂತ ಇರುತ್ತೆ ಇಲ್ಲಿ. ಸೊ ಆ ಕಾಲೇಜಿನ ಹೆಸರಲ್ಲಿ ಬರ್ಕೊಳ್ಳಿ. ಸೊ ನಂತರ ಪ್ಲೀಸ್ ಸೆಲೆಕ್ಟ್ ಪ್ರೀವಿಯಸ್ ಇಯರ್ಸ್ ಕೋರ್ಸ್ ಅಂತ ಇರುತ್ತೆ. ಸೊ ನಿಮಗಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಸೊ ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಇಯರ್ ಅಂತಿದೆ. ಪ್ಲೀಸ್ ಸೆಲೆಕ್ಟ್ ನೋಡ್ಬೋದು ಈಗ ಯಾವ ರೀತಿ ಅಂದರೆ ನಿಮ್ಮ ಸಬ್ಜೆಕ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ನಾನು ಇಲ್ಲಿ ಪಿ ಎದಲ್ಲಿ ಇಲ್ಲಿ HEPS ಇದೆ ನೋಡಿ, ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ಸ್ ಹಾಗೆ ಸೋಷಿಯಾಲಜಿ ಅಂತ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಇಯರ್ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಸೆಕೆಂಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಂಟರ್ ಪ್ರೀವಿಯಸ್ ಇಯರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಸೊ ನೀವು ರಿಜಿಸ್ಟರ್ ನಂಬರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವೀಗ ಸೆಕೆಂಡ್ ಇಯರ್ ಇದ್ದು ಫಸ್ಟ್ ಇಯರ್ದು ಹಾಕ್ಬೇಕಂತಂದರೆ ನೀವು ಫಸ್ಟ್ ಇಯರ್ದು ಹಾಕ್ಕೊಳ್ಬೇಕಾಗುತ್ತೆ. ಅಥವಾ ನೀವು ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದರೆ ನೀವು ಪಿ ಯು ಸಿದನ್ನು ರಿಜಿಸ್ಟರ್ ನಂಬರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಹಾಕ್ಕೊಳ್ತಿದ್ದೇನೆ. ಸೊ ನಂತರ ಪ್ರೀವಿಯಸ್ ಪಾಸ್ ಇಯರ್ ಅಂತ ಇದೆ ನೋಡಿ, ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಸೊ ನಂತರ ನಂಬರ್ ಆಫ್ ಎಷ್ಟು ವರ್ಷ ಕಲ್ತಿದ್ದೀರ ಅಂತ ಇರುತ್ತೆ ಅಲ್ಲಿ. ಸೊ 2 ಹಾಕ್ಕೊಳ್ಬೇಕಾಗುತ್ತೆ. ಸೊ ನಂತರ ಪಾಸ್ ಫೇಲ್ ಅಂತ ಹೇಳುತ್ತೆ, ಪಾಸ್ ಅಂತ ಕ್ಲಿಕ್ ಮಾಡಿ. ಹಾಗೆ ಪ್ರಮೋಟೆಡ್ ಆಗಿದ್ದರೆ ಪ್ರಮೋಟ್ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲದಿದ್ದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ನಂತರ ಫ್ರೆಂಡ್ಸ್ ಈಗ ಮಿನಿಮಮ್ ಟೋಟಲ್ ಮಾರ್ಕ್ಸನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ನೋಡಿ. ಈಗ ಮಿನಿಮಮ್ ಮಾರ್ಕ್ಸ್ ಪಿ ಯು ಸಿಲಿ ಎಷ್ಟು ಪಡ್ಕೊಂಡಿದೆ ನೋಡಿ ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಬರ್ಕೊಳ್ಬೇಕಾಗುತ್ತೆ ಮೊದಲಾಗಿ. ನಂತರ ನೀವು ಎಷ್ಟು ಮಾರ್ಕ್ಸ್ ಬಿದ್ದಿದೆ ನೋಡಿ ಅದನ್ನು ನೀವು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್ ಈಗ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸನ್ನು ಬರ್ಕೊಳ್ಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮದೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಪ್ರೀವಿಯಸ್ ಕೋರ್ಸನ್ನು ನೀವು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಇವಾಗ ನೀವು ಡಿಗ್ರಿಯಲ್ಲಿ ಇದ್ದೀರಾ ಅಂದರೆ ನೀವು ಪಿ ಯು ಸಿದನ್ನು ಬರ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್ ನಿಮಗೆ ಸೆಕೆಂಡ್ ಇಯರ್ ತೋರಿಸುತ್ತೆ, ಅಂದರೆ ನಿಮ್ಮದು ಪಿ ಯು ಸಿ ತೋರಿಸುತ್ತೆ ನೋಡಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಪಿ ಯು ನೋಡಿ. ಅದಾದ ನಂತರ ಫ್ರೆಂಡ್ಸ್ ಈಗ ಸೆಲೆಕ್ಟ್ ಪ್ರಿವಿಯಸ್ ಕೋರ್ಸ್ ಇಯರ್ ಅಂತ ಇದೆ. ಫ್ರೆಂಡ್ಸ್ ಈಗ ನೀವು ಇಲ್ಲಿ ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಂಟರ್ ಪ್ರೀವಿಯಸ್ ಕೋರ್ಸ್ ಅಂತ ಇರುತ್ತೆ, ಅಂದರೆ ನೀವು ಪರ್ಸೆಂಟೇಜನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ನೀವು ಪರ್ಸೆಂಟೇಜನ್ನು ಬರೀರಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತಂದರೆ ಫ್ರೆಂಡ್ಸ್ ನಿಮ್ಮದು 76.66 ಇದ್ದರೆ ಸೊ ನೀವು ಕೇವಲ 76 ಮಾತ್ರ ಬರೀರಿ. ನೀವು 56.90 ಇದ್ದರೆ ಅಂದರೆ 90 ಇದ್ದರೆ ನೀವು 56 ಮಾತ್ರ ಬರೀರಿ. ಯಾಕಂತಂದರೆ ಮುಂದೆ ಪಾಯಿಂಟ್ ಹಾಕಿದರೆ ಅದು ತಗೊಳ್ಳಲ್ಲ. ಸೊ ಅದರಿಂದ ಫ್ರೆಂಡ್ಸ್ ನೀವು 56 ಮಾತ್ರ ಬರೀರಿ. ಸೊ ಎಕ್ಸಾಂಪಲಾಗಿ ನಾನು ನಿಮ್ಗೆ ಹೇಳ್ಕೊಟ್ಟೆ, 76.66 ಇದ್ದರೆ ನೀವು 76 ಮಾತ್ರ ಬರೀರಿ. ಇದಾದ ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಇಯರ್ ಅಂತಿದೆ. ಸೊ ನೀವು 2021 ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಹಾಸ್ಟೆಲ್ ಅಂತಿದೆ, ಸೊ ಇಲ್ಲ ಅಂತ ಕ್ಲಿಕ್ ಮಾಡಿ. ಹಾಸ್ಟೆಲರ್ ಆಗಿದ್ರೆ ನೀವು ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನೀಗ ಇಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನಂತರ ಫ್ರೆಂಡ್ಸ್ ಈಗ ಸೇವ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಿ. ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಈಗ ಸೇವ್ ಆಗ್ತಾ ಇದೆ. ಸೊ ಇದಾದ ನಂತರ ಫ್ರೆಂಡ್ಸ್ ಈಗ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್ ಈಗ ನೀವು ಡೀಟೇಲ್ಸಲ್ಲಿ ನೀವು ಕರೆಕ್ಟ್ ಆಗಿದೆ ಇಲ್ಲ ಅಂತ ನೀವು ಮೊದಲಾಗಿ ಚೆಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಎಡಿಟ್ ಒಂದು ಆಪ್ಷನ್ ಇರುತ್ತೆ, ಇಲ್ಲ ಅದು ಸರಿ ಇಲ್ಲದಿದ್ದರೆ. ಸೊ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸರಿ ಇದ್ದರೆ. ಸೊ ನೋಡ್ಬೋದು ಇಲ್ಲಿ ಲೋಡ್ ಆಗ್ತದೆ ಈಗ. ಸೊ ಫ್ರೆಂಡ್ಸ್ ಈಗ ಮುಂದಿನ ಡೀಟೇಲ್ಸ್ ಇದೇ ಆಗಿರುತ್ತೆ. ಸೊ ನಂತರ ಫ್ರೆಂಡ್ಸ್ ಈಗ ನೀವು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಹೋಮ್ ಆಪ್ಷನ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 4ನೇ ಸ್ಟೆಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಂತರ ಇಲ್ಲಿ ನೀವೀಗ ನೋಡ್ಬೋದು ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತ ತಿಳ್ಕೊಳ್ಳಿ. ಮೊದಲೇ ನೋಡ್ಕೊಳ್ಬೇಕು ಫ್ರೆಂಡ್ಸ್, ಈ ರೀತಿಯಾಗಿರುತ್ತೆ. ಸೊ ನಂತರ ನೀವು ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡ್ಬೋದು ನಿಮ್ಮದು ಅಪ್ಲೈ ಆಗಿದೆ, ನಿಮಗೊಂದು ಮೆಸೇಜ್ ಬರುತ್ತೆ, ಸೊ ನೀವು ಸಕ್ಸಸ್ಫುಲ್ ಅಂತ. ಸೊ ನಂತರ ಫ್ರೆಂಡ್ಸ್ ಈಗ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿಂಟನ್ನು ತೊಗೊಳ್ಬೋದು. ನಂತರ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಅದನ್ನು ಜೆರಾಕ್ಸನ್ನು ಪಡ್ಕೊಳ್ಬೋದು. ಸೊ ಈಗ ನೋಡ್ಬೋದು ಇಲ್ಲಿ ಪ್ರಿಂಟ್ ಅಂತಿದೆ. ಸೊ ಅಲ್ಲಿ ನೋಡ್ಬೋದು ಪ್ರಿಂಟ್ ಅಂದ ನಂತರ ನಿಮಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ ನೋಡಿ. ಆ ಒಂದು ಡೌನ್ಲೋಡ್ ಆಪ್ಷನ್ PDF ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಆಟೋಮೆಟಿಕ್ ನಿಮ್ಮ ಗ್ಯಾಲರಿಯಲ್ಲಿ ಸೇವ್, ಅಂದರೆ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗುತ್ತೆ. ಸೊ ಈಗ ಅದು ಗ್ಲಿಚ್ ಬರ್ತಿದೆ. ಸೊ ಅದರಿಂದ ಬಿಡಿಸಿ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ನಂತರ ನಾನು ಯಾವಾಗದು ನೆಟ್ವರ್ಕ್ ಸ್ಟ್ರಾಂಗ್ ಇದ್ದಾಗ ನಾವು ಡೌನ್ಲೋಡ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಈ ರೀತಿ ನಿಮ್ಮ ಗ್ಯಾಲರಿಯಲ್ಲಿ, ಅಂದರೆ ಫೈಲ್ ಮ್ಯಾನೇಜರಲ್ಲಿ ಸೇವ್ ಮಾಡ್ಬೋದು. ಸೊ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ಸ್ಕಾಲರ್ಶಿಪ್ ನಿಮ್ಮ ಮೊಬೈಲಲ್ಲಿ ಮಾಡೋಂಥ. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.